ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ಅವರು ಭಾಗಿಯಾಗಿರೋದು. ಬೆಳಗಾವಿಯ ಗಾಂಧಿ ಪುತ್ಥಳಿ ಅನಾವರಣಕ್ಕೆ ಬಿಜೆಪಿ ಶಾಸಕ ಸೋಮಶೇಖರ್ ಅವರು ಬಂದಿರೋದು. ಇನ್ನು ಶಾಸಕರ ಮೊದಲ ಸಾಲಿನಲ್ಲೇ ಕೂತಿದ್ದಾರೆ ಎಸ್ಟಿ ಸೋಮಶೇಖರ್. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸರ್ಕಾರಿ ಕಾರ್ಯಕ್ರಮ ಆಹ್ವಾನ ಇತ್ತು, ಹಾಗಾಗಿ ಬಂದಿದ್ದೇನೆ ಅಂತ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಅವರು ಹೇಳಿರೋದು. ಮಹಾತ್ಮ ಗಾಂಧೀಜಿಯವರ ಅನುಯಾಯಿ ಆಗಿ ಬಂದಿದ್ದೇನೆ, ಇನ್ವಿಟೇಷನ್ ಕೊಟ್ಟಿದ್ರು, ಹಾಗಾಗಿ ಸರ್ಕಾರದ ಕಾರ್ಯಕ್ರಮ ಅಂತಲ್ಲ, ಗಾಂಧೀಜಿಯವರ ಕಾರ್ಯಕ್ರಮ ಅಂತ ನಾನು ಬಂದಿದ್ದೇನೆ. ಮಹಾತ್ಮ ಗಾಂಧಿಯವರ ಮೇಲೆ ಗೌರವ ಇಟ್ಟವರು ಕಾರ್ಯಕ್ರಮಕ್ಕೆ ಬರ್ತಾರೆ. ನಾನು ಮೂಲ ಕಾಂಗ್ರೆಸ್ಸಿಗ, ಹೀಗಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ಗೆ ವಾಪಸ್ಸಾಗುವ ಕುರಿತು ಇನ್ನೂ ಯಾವುದೇ ರೀತಿ ಯೋಚನೆ ಮಾಡಿಲ್ಲ ಅಂತಾನೂ ಹೇಳಿದ್ದಾರೆ. ಇನ್ನು ಗಾಂಧಿಯವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸೋಮಶೇಖರ್ ಅವರ ಸಮರ್ಥನೆ ಇದು. ಯಾಕಾಗಿ ಅಂದ್ರೆ ಕಾಂಗ್ರೆಸ್ ಅವರು ಆಯೋಜನೆ ಮಾಡಿರುವಂತ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕ ಯಾಕೆ ಬಂದಿದ್ದು ಅಂತ ಕೇಳಿದಾಗ ಎಸ್ಟಿ ಸೋಮಶೇಖರ್ ಅವರು ನಾನು ಮೂಲ ಕಾಂಗ್ರೆಸ್ಸಿಗ, ಜೊತೆಗೆ ಗಾಂಧೀಜಿಯವರ ಅನುಯಾಯಿ, ಹೀಗಾಗಿ ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದೀನಿ ಅಂತ ಸಮರ್ಥನೆ ಕೊಟ್ಕೊಂಡಿದ್ದಾರೆ. ಇದು ಸರ್ಕಾರಿ ಕಾರ್ಯಕ್ರಮ. ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನ ಅನಾವರಣ ಮಾಡತಕ್ಕಂಥದ್ದು ಸರ್ಕಾರದ ಇನ್ವಿಟೇಷನ್ ಇತ್ತು. ಒಬ್ಬ ಮಹಾತ್ಮ ಗಾಂಧೀಜಿ ಅನುಯಾಯಿಯಾಗಿ, ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ಇದಕ್ಕೆ ಗೌರವ ಕೊಡ್ತಕ್ಕಂಥದ್ದು ಮುಖ್ಯ. ಅದರಿಂದ ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ಬಂದಿದ್ದೇನೆ. ಯಾರು ಮಹಾತ್ಮ ಗಾಂಧಿ ಮೇಲೆ ಒಂದು ಇದಿಟ್ಟಿರ್ತಾರೆ, ಅವರ ಇದಕ್ಕೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಇರ್ತದೋ ನಾನು ಬಂದಿದ್ದೇನೆ. ಅವ್ರು ಯಾರು ಬರೋದು ಇಂಟ್ರೆಸ್ಟ್ ಇಲ್ಲ. ಮಹಾತ್ಮ ಗಾಂಧಿಗೂ ಬಿಜೆಪಿಗೂ ಸ್ವಲ್ಪ ಅಜಗಜಾಂತರ. ನಾನು ಮೂಲ ಕಾಂಗ್ರೆಸ್ನವನು, ಮಹಾತ್ಮ ಗಾಂಧಿ ಅನುಯಾಯಿ. ಈ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅದಿನ್ನೂ ಯೋಚನೆ ಮಾಡಿಲ್ಲ, ಸದ್ಯಕ್ಕೆ ಯೋಚನೆ ಮಾಡಿಲ್ಲ. ಎಲ್ಲ ಇದ್ದಾರೆ, ಎಲ್ಲ ಹಳೆಯವರು ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿ ಜೆಡಿ ಎಲ್ಲ ಮೂಲ ಎಲ್ಲ ಇದ್ದಾರೆ, ಎಲ್ಲರೂ ಸಿಗ್ತಾರೆ. ಬಂದಿದ್ದೀನಿ, ಸದ್ಯಕ್ಕೇನು ಇಲ್ಲ, ಮುಂದಕ್ಕೆ ನೋಡೋಣ. ಸರ್ಕಾರದ ಕಾರ್ಯಕ್ರಮ ಅನ್ನೋದಕ್ಕಿಂತ ಮಹಾತ್ಮ ಗಾಂಧಿಯವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಬರಬೇಕಾಗಿತ್ತು. ಇದರಲ್ಲಿ ರಾಜಕಾರಣ ಏನಿಲ್ಲ. ಸರ್ಕಾರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಯಿತು. ಎಲ್ಲದರಲ್ಲೂ ರಾಜಕೀಯ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಸರ್ಕಾರ ಆದ್ರೂ ಇವತ್ತು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇಲ್ಲಿ ಅವಶ್ಯಕತೆ ಇತ್ತು. ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಬರಬೇಕಾಯಿತು. ಅವ್ರು ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ, ನಾವು ರಾಜಕಾರಣ ಮಾಡಿ ಹೊರಟಿಲ್ಲ. ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಕಾರ್ಯಕ್ರಮ ಭಾಗವಹಿಸಬೇಕು ಅಂತ ಬಂದಿದ್ದೇವೆ. ಸರ್ಕಾರ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಪೊಲಿಟಿಕಲ್ ಆಮೇಲೆ ಯೋಚನೆ ಮಾಡ್ತೀನಿ. ಸದ್ಯಕ್ಕೆ ಯಾವುದು ಆ ಯೋಚನೆ ಇಲ್ಲ. ಎಲ್ಲ ಹಳೆ ಬಹಳ ಖುಷಿ ಆಗ್ತಾ ಇದೆ. ಎಲ್ಲ ಬಹಳ ಖುಷಿ ಆಗ್ತಿದ್ದಾರೆ. ಎಲ್ಲ ಬಂದು ಎಲ್ಲ ಹಳಬರಲ್ಲ, ಬಂದು ಸಂತೋಷ ಅಂತ ಎಲ್ಲ ಹೇಳ್ತಾರೆ.